ಕಲ್ಲು ಶಿಲೆ ಆಗ್ಬೇಕ. ನಾನು ಆಗಾಗ ನನ್ನ ಬಂಡೆ ಅಂತ ನಮ್ಮವ್ರು ಕರೀತಾರೆ, ಅದಕ್ಕೆ ಹೇಳಿದೆ ನಾನು ಎಲ್ಲೋ ಒಂದ್ ಕಡೆ, ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ. ಹಂಗೆ ಶಿವರಾಮೇಗೌಡರಿಗೆ ಇವತ್ತು ಶಿವಪಥ ಅಂತ ಹೇಳಿ ಒಂದು ಹೆಸರು ಬರ್ಬೇಕಾದ್ರೆ ಅವರು ಜೀವನದಲ್ಲಿ ಬೇಕಾದಷ್ಟು ಏಟನ್ನ ತಿಂದು ಒಡ್ಸ್ಕೊಂಡು ಮಾಡಿ ಅನುಭವಿಸಿ ಶ್ರಮ ಪಟ್ಟು ಇವತ್ತು 70ನೇ ವರ್ಷದ ಸಂದರ್ಭದಲ್ಲಿ ನಾವು ನೀವೆಲ್ಲ ಬಂದು ಅವ್ರಿಗೆ ಇನ್ನ ಒಂದು ಹೆಚ್ಚಿಗೆ ಶಕ್ತಿ ಸಿಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆರೋಗ್ಯವಂತಾಗಿ ಬೆಳೆದು ಇನ್ನ ಜನರ ಸೇವೆ ಮಾಡೋಂತ ಒಂದು ಬದುಕು ಅವ್ರಿಗಿರ್ಲಿ ಅಂತ ಹೇಳಿ ಆಶಿಸ್ಲಿಕ್ಕೆ ನೀವು ಬಂದಿದ್ದೀರಿ, ನಾನು ಬಂದಿದ್ದೀರಿ. ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಅವ್ರ ಜೊತೆ ಶ್ರೀಮತಿ ಸುಧಾರ್ ಅವರು ಅವರವರ ಬದುಕಿನ ಜೊತೆಯಲ್ಲಿ, ಎಲ್ಲ ಶ್ರಮದ ಬದುಕಿನಲ್ಲಿ ಅವರ ಜೊತೆಲಿ ಇದ್ದು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದನ್ನ ನಾನು ಗಮನಿಸಿದ್ದೆ.